ಸೊ ನಿನ್ನೆ ಮಿಡಿಗೇಶಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಒಂದು FIR ರಿಜಿಸ್ಟರ್ ಆಗಿದೆ. ನಮ್ಮ ಪೊಲೀಸರು ಖುದ್ದು ಸುಮೋಟೋ ಕಂಪ್ಲೇಂಟ್ ತೊಗೊಂಡು ಮಾಡಿದ್ದಾರೆ. ಅದರಲ್ಲಿ ಒಬ್ಬ ಡ್ರೋನ್ ಪ್ರತಾಪ್ ಅನ್ನೋ ವ್ಯಕ್ತಿ ಸೊ ಈ ಒಂದು ಅಲ್ಲಿರುವ ಕೆರೆಯಲ್ಲಿ ಒಂದು ತೋಟೆಯಲ್ಲಿರುವ ಕೆರೆಯಲ್ಲಿ ಒಂದು ಬ್ಲಾಸ್ಟ್ ಮಾಡಿದ್ದಾನೆ. ಸೊ ಒಂದು ಕೆಮಿಕಲ್ ಯೂಸ್ ಮಾಡಿ ಬ್ಲಾಸ್ಟ್ ಮಾಡಿ ಅದು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದಾನೆ. ಸೊ ಆ ವಿಚಾರದಲ್ಲಿ ನಾವು ಇಮಿಡಿಯೇಟಾಗಿ FIR ಮಾಡಿ ಅರೆಸ್ಟ್ ಮಾಡಿದ್ವಿ. ಅರೆಸ್ಟ್ ಮಾಡಿ ಇವತ್ತು ಕೋರ್ಟಲ್ಲಿ ಪ್ರೊಡ್ಯೂಸ್ ಮಾಡಿ 3 ದಿನ ನಮಗೆ ಜುಡಿಷಿಯಲ್ ಕಸ್ಟಡಿ ಪೊಲೀಸ್ ಕಸ್ಟಡಿ ಸಿಕ್ಕಿದೆ. ಸೊ ಈ 3 ದಿನದಲ್ಲಿ ನಾವು ಏನು ವಿಚಾರಣೆ ಮಾಡಬೇಕು ಅದೆಲ್ಲ ವಿಚಾರಣೆ ಮಾಡಿ ಅವ್ರನ್ನು ಮಂಡೇ ಮಾರ್ನಿಂಗ್ ನಾವು ಮಂಡೇ 11 ಹೊರಗಡೆ ಕೋರ್ಟಲ್ಲಿ ಪ್ರೊಡ್ಯೂಸ್ ಮಾಡ್ತೀವಿ. ಯಾರೆಲ್ಲ ಬಂದಿದ್ರು ಸರ್ ಅಲ್ಲಿ? ಎಷ್ಟು ತಿಂಗಳ ಹಿಂದೆ ನಡೆದಿರುವಂಥದ್ದು ಇದು ಡಿಸೆಂಬರ್ 1ನೇ ತಾರೀಕು ಅಂತ ಹೇಳ್ತಾ ಇದ್ದಾರೆ. ಅರೌಂಡ್ ಮಧ್ಯಾಹ್ನ ಆದಮೇಲೆ. ಸೊ ನಾವು ಇನ್ವೆಸ್ಟಿಗೇಷನಲ್ಲಿ ಅವರು ಯಾವಾಗ ಬಂದರು, ಹೇಗೆ ಬಂದರು, ಅವ್ರ ಜೊತೆ ಯಾರ್ಯಾರು ಬಂದರು ಅನ್ನೋದು ನಾವು ನೋಡಿಕೊಂಡು ಅದು ಇನ್ವೆಸ್ಟಿಗೇಷನಲ್ಲಿ ತಂದು ಮಾಡ್ತೀವಿ. ಚಿಕ್ಕ ಪುಟ್ಟ ಎಕ್ಸ್ಪೆರಿಮೆಂಟ್ಸ್ ಮಾಡಿದ್ರು ಅಂತ ಹೇಳ್ತಿದ್ದಾರೆ, ಅದ್ರ ಬಗ್ಗೆ ಏನಾದರೂ ಹೇಳಿದ್ದಾರೆ? ಸೊ ಈ ವ್ಯಕ್ತಿ ಭಾಳ ಆ್ಯಕ್ಟಿವ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿದ್ದಾನೆ. ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಬೇರೆ ವೀಡಿಯೋಗಳೆಲ್ಲ ಮಾಡ್ತಾ ಇದ್ದಾನೆ. ಸೊ ಆ ಥರ ಕೆಲವಷ್ಟು ಮಾಡಿರ್ಬೋದು. ನಾವು ಅವ್ರ ಹಿನ್ನೆಲೆ ಏನು ಅನ್ನೋದು ಅವ್ರು ಏನು ಹಳೆ ವಿಡಿಯೋ ಅಪ್ಲೋಡ್ ಮಾಡೋದು ತಪ್ಪು ಅಂತ ಗೊತ್ತಿರಲಿಲ್ಲ. ಸೊ ಅದು ಈಗ ಅವ್ರಿಗೆ ವಿಚಾರಣೆಯಲ್ಲಿ ಗೊತ್ತು ಬರುತ್ತೆ. ಅದನ್ನು ಸೊ ಸದ್ಯಕ್ಕೆ ನಾವು 3 ಜನ ಅಕ್ಯೂಸ್ಡ್ ಮಾಡಿದ್ದೀವಿ. ಬಟ್ ಇನ್ವೆಸ್ಟಿಗೇಷನಲ್ಲಿ ಕಂಡು ಬಂದಿರೋ ವಿಚಾರಣೆಯಲ್ಲಿ ಏನು ಕಂಡು ಬರುತ್ತೆ ಅದರ ಮೇಲೆ ನಾವು ಮುಂದುವರಿಸ್ತೀವಿ. ಸದ್ಯಕ್ಕೆ ಒಬ್ಬರನ್ನು ಮಾತ್ರ ಅರೆಸ್ಟ್ ಮಾಡಿದ್ದೀವಿ. ಅದು ನಾವು ಇನ್ವೆಸ್ಟಿಗೇಷನಲ್ಲಿ ಐಡೆಂಟಿಫೈ ಮಾಡ್ತೀವಿ. ಅವ್ರ ಜೊತೆ ಯಾರು ಇದ್ದರು, ಅವತ್ತು ವಿಡಿಯೋ ಶೂಟ್ ಯಾರು ಮಾಡಿದ್ರು, ಇದೆಲ್ಲ ನಾವು ಅಸರ್ಟೈನ್ ಮಾಡಿ ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಇನ್ನು ಇವತ್ತೇ ನಮ್ಗೆ ಕಸ್ಟಡಿ ಸಿಕ್ಕಿದೆ. ಇವತ್ತಿಂದ ವಿಚಾರಣೆ ಮಾಡಿ ನಾವು ಐಡೆಂಟಿಫೈ ಮಾಡ್ತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.